ಒಂದು ಹುಡುಗಿ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡೋ ಹುಡುಗಿ ಕನ್ನಡಿ ನೋಡ್ಕೊಂಡು ಖುಷಿಯಾಗಿ ನೋಡ್ತಾವಳೆ. ಅಲ್ಲಿಗೆ ಓನರ್ ಅಮ್ಮ ಬಂದ್ರು. ಇವ್ರು ಈ ಅಂಗಡಿ ಓನರ್ ಎಂತಿ ಏನೇ 10,000 ರೂಪಾಯಿ ಸಂಬಳ ತಗೊಂತೀಯ, ಆದ್ರೆ ಎಷ್ಟೊಂದು ಮೇಕಪ್ ಮಾಡ್ಕೋತೀಯ ನೀನು, ಯಾಕೆ ನನ್ ಗಂಡನ ಬುಟ್ಟಿಲ್ ಹಾಕೊಳಕ ಅಂತ ಒಂಥರ ಕೇವಲವಾಗಿ ಮಾತಾಡಿ ಹೊಂಟೈತಾರೆ. ಅಲ್ಲಿಗೆ ಓನರ್ ಬಂದ್ರು. ಆ ಹುಡುಗಿನು ಗಂಡನ್ ಕರ್ಕೊಂಡು ಬಂದವಳೆ. ಓನರ್ ಬಂದ್ರಲ್ಲ, ಊನಮ್ಮ ಸಾರಿ ಏನ್ ಅನ್ಕೊಂಬೇಡ, ನನ್ನ ಹೆಂಡತಿ ಹಂಗೇನೆ ಸ್ವಲ್ಪ ಮೆಂಟ್ಲ ತರ ಆಡ್ತಾಳ ಅವಾಗ. ನಾನು ಯಾರನ್ನೋ ಇಕ್ಕೊಂಡಿನ ಭಯ ಅವಳಿಗೆ, ಹಂಗೆಲ್ಲ ಏನಿಲ್ಲಮ್ಮ, ನೀನೇನು ಬೇಜಾರ್ ಮಾಡ್ಕೊಂಬೇಡ. ಡೇ ಮ್ಯಾನೇಜರ್ ಬಾರ ಇದೆ, ಈ ಹುಡುಗಿ ನಿನ್ ಮೇಲೆ ಕೆಲ್ಸಕ್ ಬೇಡ, ಬಟ್ ಸಂಬಳ ಮಾತ್ರ ತಿಂಗಳು ಕರೆಕ್ಟ್ ಆಗಿ ಕಳಿಸ್ಬಿಡು ಅಂತ ಅವ್ರಿಬ್ಬರನ್ನ ಮನೆ ಕಳಿಸ್ತಾರೆ. ಇಬ್ರು ಮನೆಗ್ ಬಂದ್ರು. ಆ ಹುಡುಗಿಗೆ ಓನರಪ್ಪ ಹೇಳಿದ್ ಮತ್ತೆ ಸಖತ್ ಖುಷಿ ಆಗೋಯ್ತು. ಅಲ್ಲ ರೀ, ಅವ್ರಿಗೇನ್ ಕಮ್ಮಿ, ಸೂಪರ್ ಆಗಿ ಅವರಲ್ಲ ಅವ್ರು ಸ್ವಲ್ಪ ಹೈಟ್ ಆಗಿದ್ರು ಚೆನ್ನಾಗಿರ್ತಿಲ್ಲ, ಕುಳ್ಳಗಿದ್ರು ಚೆನ್ನಾಗಿರ್ತಾ ಇಲ್ಲ. ಅವ್ರು ನೋಡಕ್ಕೆ ಅಷ್ಟೊಂದು ಕಲರ್ ಅವರಲ್ರಿ, ಅಷ್ಟು ದೊಡ್ಡ ಓನರು ನಮ್ಮ ಹತ್ರ ಸಾರಿ ಕೇಳಿದ್ರಲ್ರಿ, ಅವ್ರ ಹೆಸರು ಮುರುಘಪ್ಪ ತಾನೆ, ಹಂಗಾರೆ ನನ್ನ ಹೆಸರು ಒಳ್ಳಿರಿ ಅಂತ ಕುಂತಿದ್ ಕಡೆ ಎಂತಿದ್ ಕಡೆ ನಿಂತಿದ್ ಕಡೆ ಎಲ್ಲಾ ಕಡೆನೂ ಗಂಡನ್ ಮುದುಗಡೆನೆ ಆ ಓನರ್ ಅಪ್ಪನ ಬಗ್ಗೆನೆ ಮಾತಾಡ್ತಾವಳೆ. ಆ ಹುಡುಗಿ ಗಂಡನ್ಗೆ ತಲೆ ಕೆಟ್ಟಾಯ್ತು. ಸೀದಾ ಆ ಓನರ್ ಹತ್ರ ಹೋದ. ಸರ್, ನನ್ ಕಲರ್ ನೋಡಿ, ನನ್ನ ಹೆಂಡತಿ ಕಲರ್ ನೋಡಿ, ನಾನಲ್ಲ ಅವಳನ್ನ ಮದುವೆ ಮಾಡ್ಕೊಳಕ್ಕೆ ಚೆನ್ನಾಗಾನ ಇರ್ತದೆ, ಜೀವನನಾರು ಮಾಡ್ತಾಳ ಹತ್ರ ಅವಳು ನಿಮ್ ಮೇಲೆ ತುಂಬಾ ಲವ್ ಆಗ್ಬಿಟ್ಟಿದೆ ಸರ್ ಅವಳಿಗೆ. ಅದಕ್ಕೆ ಆ ಓನರ್ನು ಲೈ ಬುದ್ಧಿ ಇದೆಯೇನೋ ಪಾಪ ಆ ಹುಡುಗಿ ಮುಂದ್ಗಡೆ ಹಿಂಗ್ ಹೇಳಿದ್ರೆ ಎಷ್ಟು ಬೇಜಾರು ಮಾಡ್ಕೊಳ್ಳೋಳು ಸರ್, ಅವಳು ಹಿಂದೆನೆ ಅವಳೆ ಸರ್ ಅಂತೇಳಿ ಆ ಹುಡುಗಿನ ತೋರಿಸ್ತಾನೆ. ಗಂಡ ಹೇಳ್ತಾವನೆ, ಸರ್ ಈ ಲಾಟ್ರಿಗೆ ನನಗೊಂದು 10 ಲಕ್ಷ ಕೊಟ್ಟು ಸೆಟಲ್ಮೆಂಟ್ ಮಾಡ್ಬಿಡಿ ಸರ್ ಅಂತ. ಹುಡುಗಿನೂ ಬಂದ್ಲು, ಈ ಅಪ್ಪನೂ ಬಂದ, ಏನು ಓಕೆನಾ ಅಂತಾನೆ. ಹಂಗೆ ಅವಳನ್ನ ಮದುವೆ ಮಾಡ್ಕೊಂಡ ಫಸ್ಟ್ ನೈಟ್ ಅಲ್ಲಿ ತೋರಿಸ್ತಾರೆ. ಇದು ಶಾರ್ಟ್ಸ್. ಅಕಸ್ಮಾತ್ ಈ ಮೂವಿ ಫುಲ್ ಆಗಿ ಬೇಕಂದ್ರೆ ತುಂಬಾ ಜನ ಕಮೆಂಟ್ ಮಾಡಿ, ಖಂಡಿತ ಈ ಮೂವಿನ ಫುಲ್ ಆಗಿ ಎಕ್ಸ್ಪ್ಲೈನ್ ಮಾಡೋಣ ಅಂತ ಹೇಳ್ತಾ ಬಾಯ್.